ಆಂಜನೇಯ ಸ್ವಾಮಿಗೆ ಈ ಒಂದು ಮುಡಿಪನ್ನು ಬೆಳಗಿನ ಜಾವ ಮಂಗಳವಾರ ಅಥವಾ ಶನಿವಾರದ ದಿನಗಳಂದು ಕಟ್ಟಿಬಿಡಿ. ನಿಮ್ಮ ಸಾಲಗಳು ಕೋಟಿ ಕೋಟಿ ಇದ್ದರೂ ತೀರಿ ಹೋಗುತ್ತದೆ. ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು, ದುಡ್ಡಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತಾರೆ. ಯಾವ ವಸ್ತುಗಳನ್ನು ಕಟ್ಟಬೇಕು ಮತ್ತು ಯಾವ ಸಂಕಲ್ಪಗಳನ್ನು ಮಾಡಿಕೊಳ್ಳಬೇಕು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಈ ಪೇಜಿನಲ್ಲಿ ಪ್ರತಿದಿನ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ನಲ್ಲಿ ಬರ್ತಾನೆ ಹೋಗುತ್ತೆ. ಮನೆಯಲ್ಲಿ ಕಷ್ಟ ಇದ್ದಾಗ ಮೊದಲು ಗುರುಗಳನ್ನು ಭೇಟಿ ಮಾಡಬೇಕಾಗುತ್ತೆ. ಕೆಲವರು ಜ್ಯೋತಿಷ್ಯರಲ್ಲಿ ಪರಿಹಾರ ತೆಗೆದುಕೊಳ್ತಾರೆ. ಅದ್ಭುತವಾಗಿ ಜ್ಯೋತಿಷ್ಯ ಹೇಳುವವರು ಪ್ರಧಾನ ತಾಂತ್ರಿಕ್ ಕಾಳಿಂಗರಾವ್ ಗುರುಗಳು. ಅವರಿಗೆ ಕರೆ ಮಾಡಿ ಕಷ್ಟಗಳ ನಿವಾರಣೆಯ ಜೊತೆಗೆ ಮುಂದಿನ ಭವಿಷ್ಯವನ್ನು ತಿಳಿಸಿಕೊಡುತ್ತಾರೆ. ಗುರುಗಳು ಯಾವ ವ್ಯಕ್ತಿಗೆ ಹಣದ ಸಮಸ್ಯೆ, ಸಾಲದ ಒತ್ತಡಗಳು ಇರುತ್ತದೆಯೋ ಆ ವ್ಯಕ್ತಿಯು ಹಣದ ಸಮಸ್ಯೆ ಮತ್ತು ಸಾಲದ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಲು ಈ ಒಂದು ಪುಟ್ಟ ಪರಿಹಾರ ತಂತ್ರ ಕ್ರಮಗಳನ್ನು ಪಾಲಿಸಬೇಕು. ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಹಾರವನ್ನು ಅರ್ಪಿಸಬೇಕು. 11 ವೀಳ್ಯದೆಲೆ ಅಥವಾ 21 ವೀಳ್ಯದೆಲೆ ಮಾಡಿದರೆ ತುಂಬಾ ಒಳ್ಳೆಯದು. ನಿಮ್ಮ ಸಾಲದ ಮೊತ್ತ ಎಷ್ಟಿದೆ ನೋಡ್ಕೊಳ್ಳಿ. 21 ವೀಳ್ಯದೆಲೆಯ ಮೇಲೂ ಅರಿಶಿಣ ಗಂಧ ಲೇಪನ ಮಾಡಿ ಕೇಸರಿಯಿಂದ ಜಯರಾಮ ಶ್ರೀರಾಮ ಜಯ ಜಯ ರಾಮ ಅಂತ ಬರೆದುಕೊಳ್ಳಬೇಕು. ಪ್ರತಿ ವೀಳ್ಯದೆಲೆ ಹಿಂಭಾಗದಲ್ಲೂ ಕೆಂಪು ಬಣ್ಣದ ಪೆನ್ನಿನಿಂದ ಅಥವಾ ಮಾರ್ಕರ್ನಿಂದ ಎಷ್ಟು ಲಕ್ಷ ಸಾಲವಿದೆ, ಎಷ್ಟು ಕೋಟಿ ಸಾಲವಿದೆ ಅಂತ ಬರೆದುಕೊಳ್ಳಿ. ಎಷ್ಟೇ ಮೊತ್ತವಿದ್ರೂ ಕೂಡ ಬರೆದು ಅದನ್ನು ಸುತ್ತಿ ಒಂದು ಹೂವಿನ ಮಾಲೆಯಾಗಿ ಕಟ್ಟಿ ಅದನ್ನು ಮನೆ ಹತ್ತಿರ ಇರತಕ್ಕಂತಹ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ತೆರಳಿ ಅದನ್ನು ಕೊಟ್ಟು ಬನ್ನಿ. ಆಮೇಲೆ ನೋಡಿ, ಪುರೋಹಿತರು ಮಂಗಳಾರತಿ ಮಾಡಿ ಪೂಜೆ ಮಾಡುವಾಗ ನೀವು ಸಂಕಲ್ಪ ಮಾಡ್ಕೊಳ್ಳಿ. ನನಗಿಷ್ಟು ಸಾಲ ಇದೆ, ತೀರೋಗಬೇಕು. ದುಡ್ಡಿನ ಸಮಸ್ಯೆ ಇದೆ, ತೀರೋಗಬೇಕು. ಯಾರೊಬ್ಬ ವ್ಯಕ್ತಿ ಇಷ್ಟು ದುಡ್ಡು ಕೊಡಬೇಕಾಗಿದೆ, ಇನ್ನೂ ಕೊಡ್ತಾ ಇಲ್ಲ, ಬಂದು ಕೊಡುವಂತೆ ಆಗಬೇಕು ಅಂತ ಬೇಡ್ಕೊಳ್ಳಿ. ಜಯ ರಾಮ ಶ್ರೀರಾಮ ಜಯ ಜಯ ರಾಮ ಆಂಜನೇಯ ಸ್ವಾಮಿಗೆ ಜೈ ಅಂತ ಹೇಳಬೇಕು. ಇದನ್ನು ಹೇಳಿದ ಮೇಲೆ ನೋಡಿ, ಮನೆಗೆ ಬಂದು ಬಿಡಿ. ದುಡ್ಡಿನ ಸುರಿಮಳೆ ಆಗುತ್ತೆ, ಸಾಲಗಳು ತೀರೋಗುತ್ತೆ, ಬರಬೇಕಿರೋ ದುಡ್ಡು ಬರುತ್ತೆ. ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ. ಇಂತಹ ಕಷ್ಟಗಳ ನಿವಾರಣೆ ಆಗಬೇಕು ಅಂದರೆ, ಯಾವುದೇ ರೀತಿಯ ತೊಂದರೆಗಳು ನಿವಾರಣೆ ಆಗಬೇಕು ಅಂದರೆ ಮೊದಲು ಈ ತಕ್ಷಣ ನೀವು ಪ್ರಧಾನ ತಾಂತ್ರಿಕ್ ಕಾಳಿಂಗರಾವ್ ಗುರುಗಳಿಗೆ ಕರೆ ಮಾಡಿ ಸಾಕು.